ಇವತ್ತು ನಾವು ಎಲ್ಲರೂ ಪಕ್ಷದ ನಾಯಕರು, ನಮ್ಮ ಶಾಸಕರಾದಂಥ ಮಂತರಗೌಡರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಇಲ್ಲಿ ತಾಯಿ ಕಾವೇರಮ್ಮಯ ಆಶೀರ್ವಾದವನ್ನು ಪಡೆಯಲು ನಮ್ಮ ಅಭ್ಯರ್ಥಿಯಾದಂಥ ಲಕ್ಷ್ಮಣಗೌಡರನ್ನ ಗೆಲ್ಲಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ತಾಯಿ ನಮ್ಮ ಇಬ್ಬರ ನಂದ ಮತ್ತು ಮಂತರಗೌಡರ ಕೈ ಹಿಡಿದು ಇಬ್ಬರನ್ನು ಶಾಸಕರಾಗಿ ಮಾಡುವಂಥ ಆಶೀರ್ವಾದವನ್ನು ನೀಡಿದ್ದಾಳೆ. ಅದೇ ರೀತಿ ನಮ್ಮ ಅಭ್ಯರ್ಥಿಯಾದಂಥ ಲಕ್ಷ್ಮಣವ್ರನ್ನೂ ಕೂಡ ಆಶೀರ್ವದಿಸಬೇಕು ಅಂಥೇಳಿ ಪೂಜೆಯನ್ನು ಸಲ್ಲಿಸಿ ಆ ತಾಯಿಯ ಅನುಗ್ರಹವನ್ನು ಪಡೆದು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೊರಡ್ತಾ ಇದ್ದೀವಿ. ಮಧ್ಯಾಹ್ನ 3 ಗಂಟೆಗೆ ಸಂವಾದ ಇದೆ, ದಯವಿಟ್ಟು ಬನ್ನಿ. ಹಳೆ ಮೈಸೂರು ಭಾಗವನ್ನು CM ಅವರು ಪ್ರತಿಷ್ಠಾಪನವಾಗಿ ತಮಗೂ ಕೂಡ ಒಂದಷ್ಟು ಟಾರ್ಗೆಟನ್ನು ನೀಡಿದ್ದಾರೆ. ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ? ಅಲ್ಲ, ಚುನಾವಣೆ ಗೆಲ್ಲಬೇಕು. ತಂತ್ರಗಾರಿಕೆ ಅಂದರೆ ಸತ್ಯ ವರ್ಸಸ್ ಸುಳ್ಳು ಇಷ್ಟೇ ಇರೋದು. ಸತ್ಯವನ್ನು ಜನರಿಗೆ ಅರಿವಿಕೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ರೆ ಗೆಲ್ತೀವಿ. ಸುಳ್ಳು ಗೆಲ್ತದ, ಸತ್ಯ ಗೆಲ್ತದ ಅಂತ ನಿರ್ಧಾರ ಜನತೆ, ಈ ದೇಶದ ಜನತೆ ಮಾಡ್ತಾ ಇದ್ದಾರೆ. ಅದನ್ನು ಮಾಡ್ತಾರೆ. ಏಪ್ರಿಲ್ 26ನೇ ತಾರೀಕು ಸತ್ಯದ ಗೆಲುವಾಗಲಿ ಅಂತೇಳಿನೇ ಆ ತಾಯಿ ಆಶೀರ್ವಾದವನ್ನು ನೀಡ್ತಾರೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.